ಸ್ನೇಹಿತರೆ, ಮಖಾನವನ್ನು ಹೇಗೆ ತಯಾರಿಸಲಾಗುತ್ತದೆ ಇದರ ಸತ್ಯಾಸತ್ಯತೆ ತಿಳಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ಮತ್ತು ಸ್ನೇಹಿತರೆ, ನಿಮ್ಗೆ ಗೊತ್ತಾ ಔಷಧಿಯ ಕ್ಯಾಪ್ಸುಲ್ ಮಾಡಲು ಹಂದಿಯ ಮುಳ್ಳು ಮತ್ತು ಚರ್ಮವನ್ನು ಬಳಸುತ್ತಾರೆ ಎಂದು. ಮತ್ತೆ ಟೊಮೆಟೊ ಕೆಚಪ್ ಅನ್ನು ಫ್ಯಾಕ್ಟರಿಯಲ್ಲಿ ಹೇಗೆ ಮಾಡಲಾಗುತ್ತದೆ? ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಮಾಡಲೇ ಇಲ್ಲ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ವಸ್ತುವನ್ನು ಫ್ಯಾಕ್ಟರಿಯಲ್ಲಿ ಮಾಡುವ ವಿಧಾನವನ್ನು ತೋರಿಸಲಿದ್ದೇವೆ. ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಏಕೆಂದರೆ ಈ ವಿಡಿಯೋ ನಾವು ತುಂಬಾನೇ ಶ್ರಮಪಟ್ಟು ಮಾಡಿದ್ದೇವೆ. ಸೊ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಟೊಮೆಟೊ ಕೆಚಪ್ ಮೇಕಿಂಗ್ ಪ್ರಾಸೆಸ್. ಸ್ನೇಹಿತರೆ, ಟೊಮೆಟೊ ಕೆಚಪ್ ಒಂದು ಅಂತಹ ವಸ್ತುವಾಗಿದೆ ಅಂದರೆ ಅದನ್ನು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದ್ರೆ ನಿಮ್ಗೆ ಗೊತ್ತಾ ಅಷ್ಟಕ್ಕೂ ಟೊಮೆಟೊ ಕೆಚಪ್ ಫ್ಯಾಕ್ಟರಿಯಲ್ಲಿ ಹೇಗೆ ಮಾಡ್ತಾರೆ? ಸೊ ಸ್ನೇಹಿತರೆ, ಟೊಮೆಟೊ ಕೆಚಪ್ ಮಾಡಲು ಮೊದಲು ಟೊಮೆಟೊವನ್ನು ಬೆಳೆಯಲಾಗುತ್ತದೆ. ಸಂಪೂರ್ಣವಾಗಿ ತಯಾರಾದ ನಂತರ ಇದನ್ನು ಕೊಯ್ಯಲಾಗುತ್ತದೆ. ಅದಕ್ಕೆ ಇಂತಹ ಅಡ್ವಾನ್ಸ್ ಮೆಷಿನ್ ಅನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಈ ಮಿಷಿನ್ ಪೂರ್ತಿ ಟೊಮೆಟೊ ಗಿಡವನ್ನು ತನ್ನೊಳಗೆ ಎಳೆಯುತ್ತದೆ. ನಂತರ ಈ ಮಿಷಿನ್ ಟೊಮೆಟೊ ಮತ್ತು ಟೊಮೆಟೊ ಗಿಡವನ್ನು ಆಟೋಮ್ಯಾಟಿಕ್ ಸಿಸ್ಟಮ್ ನಿಂದ ಬೇರೆ ಬೇರೆ ಮಾಡಿ ಹಿಂದೆ ಎಸೆಯುತ್ತಾ ಹೋಗುತ್ತದೆ. ಪೂರ್ತಿ ಕ್ಲೀನ್ ಆದ ಟೊಮೆಟೊವನ್ನು ಸೈಡ್ ಅಲ್ಲಿ ಚಲಿಸುವ ಕಂಟೈನರ್ ಗೆ ತುಂಬಿಸುತ್ತಾ ಹೋಗುತ್ತದೆ. ಸ್ನೇಹಿತರೆ, ಈ ಟೊಮೆಟೊವನ್ನೆಲ್ಲ ಕೊಯ್ದ ನಂತರ ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟರಿಗೆ ತರಲಾಗುತ್ತದೆ. ಫ್ಯಾಕ್ಟರಿಗೆ ತಂದ ನಂತರ ಮೊದಲನೇದಾಗಿ ಟ್ರಕ್ ನಿಂದ ಅನ್ಲೋಡ್ ಮಾಡಿ ಕನ್ವೇಯರ್ ಬೆಲ್ಟ್ ಗೆ ಹಾಕಲಾಗುತ್ತದೆ ಮತ್ತು ಮುಂದೆ ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ನೀರು ತುಂಬಿರುವ ಕಂಟೈನರ್ ಗೆ ಬೀಳುತ್ತಾ ಹೋಗುತ್ತದೆ. ನಂತರ ಟೊಮೆಟೊವನ್ನು ನೀರಲ್ಲಿ ಚೆನ್ನಾಗಿ ತೊಳೆಯಲಾಗುತ್ತದೆ ಮತ್ತು ಟೊಮೆಟೊ ಸಂಪೂರ್ಣವಾಗಿ ಕ್ಲೀನ್ ಆದ ನಂತರ ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ವರ್ಕರ್ಸ್ ಕಡೆಗೆ ಕಳುಹಿಸಲಾಗುತ್ತದೆ. ಇಲ್ಲಿ ಕೆಲಸದವರು ಹಾಳಾದ ಟೊಮೆಟೊವನ್ನು ತೆಗೆದು ಬೇರೆ ಮಾಡುತ್ತಾರೆ. ನಂತರ ಈ ಟೊಮೆಟೊವನ್ನು ಒಂದು ಆಟೋಮ್ಯಾಟಿಕ್ ಮೆಷಿನ್ ನ ಮೂಲಕ ಕಳುಹಿಸಲಾಗುತ್ತದೆ. ಈ ಆಟೋಮ್ಯಾಟಿಕ್ ಮೆಷಿನ್ ಸೆನ್ಸರ್ ನ ಮೂಲಕ ಕಾಯಿ ಮತ್ತು ಹಸಿರು ಟೊಮೆಟೊವನ್ನು ಹೊರಹಾಕುತ್ತದೆ. ಉಳಿದ ಕೆಂಪು ಟೊಮೆಟೊವನ್ನು ಕುದಿಯುವ ನೀರಿಗೆ ಹಾಕಲಾಗುತ್ತದೆ. ಸ್ವಲ್ಪ ಸಮಯ ಕುದಿದ ನಂತರ ಇದರ ಚರ್ಮ ಏಳಲು ಪ್ರಾರಂಭಿಸುತ್ತದೆ. ನಂತರ ಇದನ್ನು ಬಿಸಿ ನೀರಿಂದ ತೆಗೆದು ಹಾಗೆ ರಬ್ಬರ್ ನ ಮೂಲಕ ಕಳುಹಿಸಲಾಗುತ್ತದೆ. ಅದರೊಟ್ಟಿಗೆ ಇದರ ಮೇಲೆ ತುಂಬಾನೇ ಫೋರ್ಸ್ ನಿಂದ ಬಿಸಿ ನೀರು ಹಾಕಲಾಗುತ್ತದೆ. ಇದರಿಂದಾಗಿ ಟೊಮೆಟೊ ಸ್ಕಿನ್ ತುಂಬಾನೇ ಸುಲಭವಾಗಿ ಇಳಿಯುತ್ತದೆ. ನಂತರ ಟೊಮೆಟೊವನ್ನು ಕನ್ವೇಯರ್ ಬೆಲ್ಟ್ ನಿಂದ ಮುಂದೆ ಕಳುಹಿಸಲಾಗುತ್ತದೆ. ಇಲ್ಲಿ ವರ್ಕರ್ಸ್ ಎಲ್ಲಾ ಟೊಮೆಟೊವನ್ನು ಮುಟ್ಟಿ ಚೆಕ್ ಮಾಡ್ತಾರೆ, ಏಕೆಂದರೆ ಯಾವುದೇ ಟೊಮೆಟೊ ಚರ್ಮದೊಂದಿಗೆ ಹೋಗಬಾರದು ಎಂದು. ನಂತರ ಗ್ರೈಂಡರ್ ಮಿಷಿನ್ ನಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡಲಾಗುತ್ತದೆ. ಆಮೇಲೆ ಇದನ್ನು ಮಿಕ್ಸಿಂಗ್ ಮಿಷಿನ್ ಗೆ ಹಾಕಲಾಗುತ್ತದೆ. ಈ ಮಿಷಿನ್ ನ ಕೆಳಭಾಗದಲ್ಲಿ ಶುಗರ್ ಸಿರಪ್ ಅನ್ನು ಹಾಕಲಾಗುತ್ತದೆ ಮತ್ತು ಮೆಷಿನ್ ನ ಮೇಲ್ಭಾಗದಿಂದ ಟೊಮೆಟೊ ಪೇಸ್ಟ್ ಅನ್ನು ಹಾಕಲಾಗುತ್ತದೆ ಮತ್ತು ಅದೇ ತರಹ ಇದಕ್ಕೆ ಮಸಾಲ ಹಾಕಲಾಗುತ್ತದೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 100 ಡಿಗ್ರಿಯಲ್ಲಿ ಹೀಟ್ ಮಾಡಿ ಬೇಯಿಸಲಾಗುತ್ತದೆ. ನಂತರ ಚೆನ್ನಾಗಿ ಬೆಂದು ಟೊಮೆಟೊ ಕೆಚಪ್ ತಯಾರಾಗುತ್ತದೆ. ತಯಾರಾದ ಟೊಮೆಟೊ ಕೆಚಪ್ ಅನ್ನು ಬಾಟಲ್ಗೆ ಹಾಕಿ ಪ್ಯಾಕ್ ಮಾಡಲಾಗುತ್ತದೆ. ಮಖಾನ ಮೇಕಿಂಗ್ ಪ್ರಾಸೆಸ್. ಸ್ನೇಹಿತರೆ, ನಿಮಗೆ ಇದು ಕೇಳಿ ಆಶ್ಚರ್ಯವಾಗಬಹುದು. ಮಖಾನ ಸಾಗುವಳಿ ನೆಲದ ಮೇಲಲ್ಲ, ಬದಲಾಗಿ ನೆಲದ ಕೆಳಗೆ ಕೊಲದಲ್ಲಿ ಆಗುತ್ತದೆ. ಮೊದಲು ಕೊಲದಲ್ಲಿರುವ ವಾಟರ್ ಲಿಲ್ಲಿ ಮತ್ತು ಬೇಡದಿರುವ ಎಲೆಗಳನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಲಾಗುತ್ತದೆ. ನಂತರ ಮಖಾನದ ಬೀಜದ ಬಿತ್ತನೆ ಡಿಸೆಂಬರ್ ನಿಂದ ಜನವರಿ ಒಳಗೆ ಮಾಡಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಮಖಾನದ ಬೀಜ ಈ ರೀತಿಯಾಗಿ ಕಾಣಸಿಗುತ್ತದೆ. ಮಖಾನದ ಬಿತ್ತನೆಯ ನಂತರ ಕೆಲವು ದಿನಗಳಲ್ಲಿ ಜನವರಿಯಿಂದ ಫೆಬ್ರವರಿವರೆಗೆ ಮಖಾನದ ಸಣ್ಣ ಸಣ್ಣ ಎಲೆಗಳು ನೀರಿನ ಮೇಲೆ ಬರಲು ಪ್ರಾರಂಭಿಸುತ್ತದೆ ಮತ್ತು ಏಪ್ರಿಲ್ ನಿಂದ ಮೇ ವರೆಗೆ ಪೂರ್ತಿ ಕೊಲ ಮುಳ್ಳಿಂದ ಕೂಡಿದ ಎಲೆಗಳಿಂದ ತುಂಬಿರುತ್ತದೆ. ಅದರೊಟ್ಟಿಗೆ ಇದರ ಬೇರುಗಳು ಸಹ ನೀರಿನೊಳಗೆ ತುಂಬಾನೇ ಉದ್ದವಾಗಿರುತ್ತದೆ ಮತ್ತು ಏಪ್ರಿಲ್ ನ ಕೊನೆಯಲ್ಲಿ ಮೆಲ್ಲನೆ ಹೂ ಬಿಡಲು ಪ್ರಾರಂಭಿಸುತ್ತದೆ. ಈ ವರ್ಣರಂಜಿತ ಹೂಗಳು ಮೇ ತಿಂಗಳ ಮೊದಲನೆಯ ವಾರದಲ್ಲಿ ತುಂಬಾನೇ ವೇಗವಾಗಿ ಬೆಳೆಯುತ್ತದೆ ಮತ್ತು ಮೇ ತಿಂಗಳ ಕೊನೆಯಲ್ಲಿ ಫಲ ನೀಡಲು ಪ್ರಾರಂಭಿಸುತ್ತದೆ. ಅದು ಮುಳ್ಳಿಂದ ಕೂಡಿದ ಸ್ಪಾಂಜ್ ತರ ಇರುತ್ತದೆ. ಇದರ ಒಂದು ಹಣ್ಣಲ್ಲಿ ಸುಮಾರು 70 ರಿಂದ 110 ಬೀಜಗಳು ಇರುತ್ತದೆ. ಇದೇ ಬೀಜ ಮುಂದೆ ಸಾಗಿ ಮಖಾನವಾಗುತ್ತದೆ ಮತ್ತು ಕೊನೆಯದಾಗಿ ಜುಲೈ ತಿಂಗಳಲ್ಲಿ ಮಖಾನದ ಹಣ್ಣು ಸಂಪೂರ್ಣವಾಗಿ ರೂಪುಗೊಳ್ಳುತ್ತದೆ. ಆದ್ದರಿಂದ ಇದು ನೀರಿನೊಳಗೆಯೇ ಬ್ಲಾಸ್ಟ್ ಆಗುತ್ತದೆ ಮತ್ತು ಬ್ಲಾಸ್ಟ್ ಆದ ನಂತರ ನೀರಿನ ಮೇಲೆ ಇದು ಹೀಗೆ ತೇಲುತ್ತಾ ಇರುತ್ತದೆ. ಈ ಬೀಜದ ಮೇಲೆ ಸ್ವಲ್ಪ ಗುಲಾಬಿ ಬಣ್ಣದ ಪದರ ಇರುತ್ತದೆ ಮತ್ತು 1 ರಿಂದ 2 ದಿನಗಳವರೆಗೆ ನೀರಿನಲ್ಲಿರುವುದರಿಂದ ಇದರ ಗುಲಾಬಿ ಬಣ್ಣ ಕರಗಿ ಬಿಳಿಯಾಗುತ್ತದೆ. ಆವಾಗ ಈ ಬೀಜ ನೀರಿನ ಅಡಿಗೆ ಹೋಗುತ್ತದೆ ಮತ್ತು ಆಗಸ್ಟ್ ನಿಂದ ಡಿಸೆಂಬರ್ ವರೆಗೆ ಮಖಾನದ ಎಲೆಗಳು ವೇಗವಾಗಿ ಕರಗುತ್ತದೆ ಮತ್ತು ಕೊಲದಿಂದ ಈ ಎಲೆಗಳನ್ನು ಕ್ಲೀನ್ ಮಾಡಲಾಗುತ್ತದೆ. ನಂತರ ನೀರಿನಡಿಯಲ್ಲಿದ್ದ ಬೀಜಗಳನ್ನು ತೆಗೆಯಲಾಗುತ್ತದೆ. ಅದಕ್ಕೆ ಕಟ್ಟಿಗೆಯಿಂದ ಮಾಡಿದ ಜರಡಿ ಬುಟ್ಟಿಯನ್ನು ಬಳಸಲಾಗುತ್ತದೆ. ಇದನ್ನು ಇವರ ಭಾಷೆಯಲ್ಲಿ ಗಾಂಜ್ ಎಂದು ಹೇಳಲಾಗುತ್ತದೆ. ಎಲ್ಲಾ ಬೀಜವನ್ನು ತೆಗೆದ ನಂತರ ಕಾಲಲ್ಲಿ ಹೀಗೆ ತುಳಿಯಲಾಗುತ್ತದೆ. ಅವಾಗ ಅದರ ಮೇಲಿರುವ ಮಣ್ಣಿನ ಪದರ ಹೋಗುತ್ತದೆ. ನಂತರ ಇದನ್ನು ನೀರಲ್ಲಿ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಬೇರೆ ಬೇರೆ ಪ್ರಕಾರದ ಜರಡಿಯಲ್ಲಿ ಹರಿಸಲಾಗುತ್ತದೆ. ಇದರಿಂದ ಸಣ್ಣ ಸಣ್ಣ ಬೀಜ ಮತ್ತು ದೊಡ್ಡ ದೊಡ್ಡ ಬೀಜ ಬೇರೆ ಬೇರೆಯಾಗುತ್ತದೆ ಮತ್ತು ಇದನ್ನು ಬಿಸಿಲಿನಲ್ಲಿ ಒಣಗಲು ಇಡಲಾಗುತ್ತದೆ.
ಇದು ಒಣಗಿ ಕಪ್ಪು ಬಣ್ಣದಿಂದ ಸ್ವಲ್ಪ ಕಂದು ಬಣ್ಣವಾಗುವಾಗ ಅದನ್ನು ಅವತ್ತೇ ಮಣ್ಣಿನ ಪಾತ್ರೆಯಲ್ಲಿ ನೇಯಲಾಗುತ್ತದೆ. ಮತ್ತು ನೇಯ್ಗೆ ಮಾಡಿದ ನಂತರ ಈ ಬೀಜಗಳನ್ನು ತಂಪಾದ ನೆರಳಿನ ಸ್ಥಳದಲ್ಲಿ ಬುಟ್ಟಿಗಳಲ್ಲಿ ಕೆಲವು ದಿನಗಳವರೆಗೆ ಇಡಲಾಗುತ್ತದೆ. ಇದರಿಂದ ಇದರ ಗಟ್ಟಿಯಾದ ಸಿಪ್ಪೆಗಳು ಸಡಿಲವಾಗುತ್ತವೆ. ಅದರ ನಂತರ ಸ್ವಲ್ಪ ಸ್ವಲ್ಪ ಮಾತ್ರ ಪಾತ್ರೆಯಲ್ಲಿ ನೇಯಲಾಗುತ್ತದೆ. ಈ ಬಾರಿ 4 ಮಣ್ಣಿನ ಮತ್ತು 1 ಕಬ್ಬಿಣದ ಒಟ್ಟು 5 ಪಾತ್ರೆಯಲ್ಲಿ ನೇಯಲಾಗುತ್ತದೆ. ಮತ್ತು ಯಾವಾಗ ಕಬ್ಬಿಣದ ಪಾತ್ರೆಯಲ್ಲಿ ಸಿಡಿಯುವ ಶಬ್ದ ಬರಲು ಪ್ರಾರಂಭಿಸುತ್ತದೆ ಆವಾಗ ತಕ್ಷಣವೇ ಇದನ್ನು ಹೊರತೆಗೆದು ಮರದ ಸುತ್ತಿಗೆಯಿಂದ ಹೊಡೆಯಲಾಗುತ್ತದೆ. ಇದರಿಂದ ಈ ಬೀಜದ ಗಟ್ಟಿಯಾದ ಸಿಪ್ಪೆ ಹೊಡೆದು ಹೋಗುತ್ತದೆ ಮತ್ತು ತುಂಬಾ ಬಿಸಿ ಇರುವುದರಿಂದ ಒಳಗಿನ ಬೀಜ ಹೊಡೆದು ಲಾವಾದ ಹಾಗೆ ಹೊರಬರುತ್ತದೆ ಮತ್ತು ಇದೇ ಲಾವವನ್ನು ನಾವು ಮಖಾನ ಎಂದು ಕರೆಯುತ್ತೇವೆ. ನಂತರ ಇದರ ಸಿಪ್ಪೆಯನ್ನು ಬೇರೆ ಮಾಡಿ ಪ್ಯಾಕ್ ಮಾಡಲಾಗುತ್ತದೆ. ಚಿಪ್ಸ್ ಮೇಕಿಂಗ್ ಪ್ರಾಸೆಸ್. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಅಷ್ಟಕ್ಕೂ ಲೇಸ್ ಅಂದರೆ ಚಿಪ್ಸ್ನಂತಹ ಪ್ರಾಡಕ್ಟ್ಸ್ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಾಗುತ್ತದೆ ನೋಡಿ ಫ್ರೆಂಡ್ಸ್. ಪೊಟ್ಯಾಟೊ ಚಿಪ್ಸ್ ಅನ್ನು ಮಾಡಲು ಮೊದಲು ಬಟಾಟೆಯನ್ನು ಗದ್ದೆಯಿಂದ ಕೊಯ್ದು ಫ್ಯಾಕ್ಟರಿಗೆ ತರಲಾಗುತ್ತದೆ. ತಂದ ನಂತರ ಇದನ್ನು ಬಿಸಿ ನೀರಲ್ಲಿ ತೊಳೆಯಲಾಗುತ್ತದೆ ಮತ್ತು ಇದರ ಸಿಪ್ಪೆ ತೆಗೆಯಲು ಈ ಮೆಷಿನ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಸಿಪ್ಪೆ ತೆಗೆದ ನಂತರ ಇದನ್ನು ಮತ್ತೊಮ್ಮೆ ಬಿಸಿ ನೀರಿನಿಂದ ತೊಳೆಯಲಾಗುತ್ತದೆ. ನಂತರ ಬಟಾಟೆಯನ್ನು ಸ್ಲೈಸರ್ ಮಿಷಿನ್ಗೆ ಹಾಕಿ ಚಿಪ್ಸ್ನ ಶೇಪ್ ಆಗಿ ಕಟ್ ಮಾಡಲಾಗುತ್ತದೆ ಮತ್ತು ಈ ಚಿಪ್ಸ್ ಅನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಲಾಗುತ್ತದೆ. ಚೆನ್ನಾಗಿ ಫ್ರೈ ಆದ ನಂತರ ಹೊರಗೆ ತೆಗೆದು ಮಸಾಲ ಹಾಕಿ ಮಿಕ್ಸ್ ಮಾಡಲಾಗುತ್ತದೆ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಅಡ್ವಾನ್ಸ್ ಮೆಷಿನ್ಗೆ ಹಾಕಲಾಗುತ್ತದೆ. ಈ ಅಡ್ವಾನ್ಸ್ ಮೆಷಿನ್ ತುಂಬಾನೇ ಸುಲಭವಾಗಿ ಸರಿಸಮವಾಗಿ ಪ್ಯಾಕ್ ಮಾಡುತ್ತದೆ. ಕೊಕೊನಟ್ ಆಯಿಲ್ ಮೇಕಿಂಗ್ ಪ್ರಾಸೆಸ್. ಸ್ನೇಹಿತರೆ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ತೆಂಗಿನ ಎಣ್ಣೆ ಬರೀ ತಲೆಗೆ ಹಾಕಲು ಮಾತ್ರ ಅಲ್ಲ, ಬದಲಾಗಿ ಇದನ್ನು ತಿನ್ನಲು ಸಹ ಬಳಸ್ತಾರೆ. ಆದರೆ ನಿಮ್ಗೆ ಗೊತ್ತಾ, ತೆಂಗಿನ ಎಣ್ಣೆ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಾಗುತ್ತದೆ ನೋಡಿ ಫ್ರೆಂಡ್ಸ್. ತೆಂಗಿನ ಎಣ್ಣೆ ಮಾಡಲು ಮೊದಲು ತೆಂಗಿನ ಮರದಿಂದ ಟೆಂಡರ್ ಕೊಕೊನಟ್ ಅನ್ನು ಕೊಯ್ದು ಫ್ಯಾಕ್ಟರಿಗೆ ತರಲಾಗುತ್ತದೆ. ಫ್ಯಾಕ್ಟರಿಗೆ ತಂದ ನಂತರ ಇದನ್ನು ಕೆಲವು ದಿನಗಳವರೆಗೆ ಒಣಗಿಸಲಾಗುತ್ತದೆ ಮತ್ತು ಇದು ಒಣಗಿದ ನಂತರ ಮೇಲಿನ ಸಿಪ್ಪೆಯನ್ನು ತೆಗೆಯಲಾಗುತ್ತದೆ. ಸಿಪ್ಪೆ ತೆಗೆದ ನಂತರ ಒಂದು ಮೆಷಿನ್ನ ಸಹಾಯದಿಂದ ಇದರ ಹಾರ್ಡ್ ಶೆಲ್ ಅನ್ನು ಹೊಡೆಯಲಾಗುತ್ತದೆ. ಆಮೇಲೆ ವರ್ಕರ್ಸ್ ಇದರ ಮೇಲಿನ ಪದರವನ್ನು ತೆಗೆದು ಕ್ಲೀನ್ ಮಾಡ್ತಾರೆ. ನಂತರ ಇದನ್ನು ಒಡೆದು ಇದರ ನೀರನ್ನು ತೆಗೆಯಲಾಗುತ್ತದೆ. ಆಮೇಲೆ ಈ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ 3 ಬಾರಿ ಬೇರೆ ಬೇರೆ ನೀರಲ್ಲಿ ತೊಳೆಯಲಾಗುತ್ತದೆ. ತೊಳೆದ ನಂತರ ಇದನ್ನು ಗ್ರೈಂಡರ್ ಮೆಷಿನ್ಗೆ ಹಾಕಲಾಗುತ್ತದೆ. ಈ ಗ್ರೈಂಡರ್ ಕಡಿದು ಸಣ್ಣ ಸಣ್ಣ ಪುಡಿಯಾಗಿ ಬದಲಿಸುತ್ತದೆ. ನಂತರ ಈ ಪುಡಿಯನ್ನು ಕಂಪ್ರೆಸರ್ ಮಿಷಿನ್ಗೆ ಹಾಕಲಾಗುತ್ತದೆ. ಈ ಮಿಷಿನ್ ತೆಂಗಿನ ಪುಡಿಯನ್ನು ಕಂಪ್ರೆಸ್ ಮಾಡಿ ಒಂದು ಸೈಡಲ್ಲಿ ವೇಸ್ಟ್ ಮತ್ತು ಮತ್ತೊಂದು ಸೈಡಲ್ಲಿ ಎಣ್ಣೆಯನ್ನು ತೆಗೆಯುತ್ತದೆ. ನಂತರ ಇದನ್ನು ಬಾಟಲಿಯಲ್ಲಿ ತುಂಬಿಸಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಕ್ಯಾಪ್ಸೂಲ್ಸ್ ಮೇಕಿಂಗ್ ಪ್ರಾಸೆಸ್. ಸ್ನೇಹಿತರೆ, ನೀವೆಲ್ಲ ಕ್ಯಾಪ್ಸೂಲ್ಸ್ ಅನ್ನು ಯಾವಾಗಲಾದ್ರೊಮ್ಮೆ ಖಂಡಿತ ತಿಂದೇ ಇರ್ತೀರಾ. ಆದರೆ ನೀವು ಇದನ್ನು ತಿಳಿದ ನಂತರ ಆಶ್ಚರ್ಯ ಪಡಬಹುದು. ಅದೇನೆಂದರೆ ಕ್ಯಾಪ್ಸೂಲ್ಸ್ ಅನ್ನು ಹಂದಿಯ ಚರ್ಮ ಮತ್ತು ಮೂಳೆಯಿಂದ ಮಾಡ್ತಾರೆ. ಸ್ನೇಹಿತರೆ, ಇದಂತೂ ನಿಮಗೆ ಗೊತ್ತೇ ಇದೆ. ಕ್ಯಾಪ್ಸೂಲ್ಸ್ನ ಮೇಲೆ ಒಂದು ಕವರ್ ಇರುತ್ತೆ ಮತ್ತು ಆ ಕವರ್ನ ಒಳಗೆ ಔಷಧಿ ಇರುತ್ತೆ ಎಂದು. ಈ ಕವರನ್ನು ಜಿಲೆಟಿನ್ ನಿಂದ ತಯಾರು ಮಾಡಲಾಗುತ್ತದೆ. ಜಿಲೆಟಿನ್ ಒಂದು ರೀತಿಯ ಪ್ರೋಟೀನ್ ಆಗಿದ್ದು ಅದನ್ನು ಪ್ರಾಣಿಗಳ ಮೂಳೆ ಮತ್ತು ಚರ್ಮದಿಂದ ಹೊರತೆಗೆಯಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಕ್ಯಾಪ್ಸೂಲ್ಸ್ ಮಾಡಲು ಮೊದಲು ಪ್ರಾಣಿಗಳ ಚರ್ಮ ಮತ್ತು ಮೂಳೆಯನ್ನು ಪ್ರಾಸೆಸ್ ಮಾಡಿ ಒಂದು ಲಿಕ್ವಿಡ್ ತಯಾರು ಮಾಡಲಾಗುತ್ತದೆ ಮತ್ತು ಯಾವ ಬಣ್ಣದ ಕ್ಯಾಪ್ಸೂಲ್ ಮಾಡಬೇಕು ಆ ಕಲರ್ ಅನ್ನು ಈ ಲಿಕ್ವಿಡ್ಗೆ ಸೇರಿಸಲಾಗುತ್ತದೆ ಮತ್ತು ಅದನ್ನು ಕ್ಯಾಪ್ಸೂಲ್ಸ್ ಅಚ್ಚೆಯಿಂದ ಮುಳುಗಿಸಲಾಗುತ್ತದೆ. ಮತ್ತು ಯಾವಾಗ ಇದು ಒಣಗಿ ಕ್ಯಾಪ್ಸೂಲ್ ಆಗಿ ಬದಲಾಗುತ್ತದೆ ಆವಾಗ ಇದನ್ನು ಹೊರತೆಗೆದು ಅದಕ್ಕೆ ಔಷಧಿ ತುಂಬಲಾಗುತ್ತದೆ ಮತ್ತು ಈ ಕ್ಯಾಪ್ಸೂಲ್ ಅನ್ನು ಚೆನ್ನಾಗಿ ಬಂದ್ ಮಾಡಿ ಪ್ಯಾಕ್ ಮಾಡಲಾಗುತ್ತದೆ. ಮತ್ತು ಸ್ನೇಹಿತರೆ, ಯಾವ ಕ್ಯಾಪ್ಸೂಲ್ ಅನ್ನು ಪ್ರಾಣಿಯ ಮೆಟೀರಿಯಲ್ ನಿಂದ ತಯಾರು ಮಾಡ್ತಾರೆ ಅದರ ಮೇಲೆ ಹಾರ್ಡ್ ಜಿಲೆಟಿನ್ ಎಂದು ಬರೆದಿರುತ್ತದೆ ಮತ್ತು ಯಾವ ಕ್ಯಾಪ್ಸೂಲ್ಸ್ ಅನ್ನು ಮರ ಮತ್ತು ಸಸ್ಯಗಳಿಂದ ಮಾಡಿರುತ್ತಾರೆ ಅದರ ಮೇಲೆ ಸಾಫ್ಟ್ ಜಿಲೆಟಿನ್ ಎಂದು ಬರೆದಿರುತ್ತದೆ. ಮರ ಗಿಡಗಳಿಂದ ಮಾಡಿದ ಕ್ಯಾಪ್ಸೂಲ್ 2 ರಿಂದ 3 ಪಟ್ಟು ಹೆಚ್ಚು ದುಬಾರಿಯಾಗಿರುತ್ತದೆ. ಆದ್ದರಿಂದ ಕಂಪನಿಯವರು ಪ್ರಾಣಿಗಳಿಂದ ತಯಾರಾದ ಜಿಲೆಟಿನ್ ಅನ್ನು ಬಳಸುತ್ತಾರೆ. ಸ್ನೇಹಿತರೆ, ನಮ್ಮ ಶ್ರಮದ ಫಲವನ್ನು ನೀಡಲು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ಯಾವ ತರಹದ ವಿಡಿಯೋ ನೋಡಲು ಇಷ್ಟಪಡ್ತೀರಾ ನಮಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.